ಹಾಯ್ ಗೈಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ನಾವೀಗ ಫಸ್ಟ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ 4 ಚಾಯ್ಸಸ್ ಎಂಟ್ರಿ ಮಾಡಬೇಕಾಗಿರುತ್ತೆ ಆನ್ಲೈನಲ್ಲಿ ಕೆ ಎ ವೆಬ್ಸೈಟಲ್ಲಿ. ಅದು ಯಾರ್ಯಾರು ಯಾವ್ದಾವ್ದು ಎಂಟ್ರಿ ಮಾಡಬೇಕಂತ ನೋಡೋಣ. ಇದು ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ಗೆ ಎಂಟ್ರಿ ಮಾಡಬೇಕಾಗಿರಲ್ಲ, ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಮಾತ್ರ ಎಂಟ್ರಿ ಮಾಡಬೇಕಾಗಿರುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಇರುತ್ತೆ. ಚಾಯ್ಸ್ 1 ಯಾರು ಎಂಟ್ರಿ ಮಾಡ್ಬೋದು ಅಂತ ನೋಡೋಣ. ಯಾರಿಗೆ 100% ಸೀಟ್ ಅಲಾಟ್ ಆಗಿರೋದು ಅದು ಅವ್ರಿಗೆ ಇಷ್ಟ ಆಗಿರುತ್ತೆ, ಮತ್ತು ಇದೇ ಕಾಲೇಜಲ್ಲಿ ಅದೇ ಸೀಟ್ಗೆ ನಾನು ಅಡ್ಮಿಷನ್ ತಗೊಳ್ಳೋಕೆ ರೆಡಿ ಆಗಿದ್ದೀನಿ ಅನ್ನೋರು ಮಾತ್ರ ಚಾಯ್ಸ್ 1 ಎಂಟ್ರಿ ಮಾಡಬೇಕಾಗಿರುತ್ತೆ. ಅವರು ಮತ್ತು ಫೀಸ್ ಪೇ ಮಾಡಬೇಕಾಗಿರುತ್ತೆ. ಅದರಲ್ಲಿ ಎಷ್ಟು ತೋರಿಸಿರುತ್ತೋ ಅಷ್ಟು ಫೀಸು. ಅದು ಅದು ಪ್ರೊಸೆಸ್ ಹೆಂಗಿರುತ್ತೆ ಅಂತ ನೋಡೋದಾದರೆ, ಅವ್ರು ಫಸ್ಟ್ ಚಾಯ್ಸ್ 1 ಎಂಟರ್ ಮಾಡ್ತಾರೆ ಆನ್ಲೈನಲ್ಲಿ. ಮತ್ತು ಅದಾದಮೇಲೆ ಅವ್ರಿಗೆ ಚಲನ್ ಅಂತ ಒಂದು ಡೌನ್ಲೋಡ್ ಮಾಡ್ಕೊಬೇಕು. ಅದೇ ವೆಬ್ಸೈಟಲ್ಲೇ ಚಲನ್ ಅಂತ ಒಂದು ಬರುತ್ತೆ. ಸೇಮ್ ಅದೇ ಚಲನ್ ತೊಗೊಂಡೋಗಿ ನಿಯರೆಸ್ಟ್ ಬ್ಯಾಂಕಲ್ಲಿ ಫೀಸ್ ಏನಿರೋದೋ ಅದನ್ನು ಅಮೌಂಟಲ್ಲಿ ಕೊಟ್ಟರೆ ಅವರು ಆನ್ಲೈನಲ್ಲಿ ಪೇ ಮಾಡಿ ನಿಮಗೆ ರಿಸಿಪ್ಟ್ ಕೊಡ್ತಾರೆ. ಅದರಲ್ಲಿ ಸೀಲು ಸೈನ್ ಎಲ್ಲ ಹಾಕಿ ರಿಸಿಪ್ಟ್ ಅದೇ ಸೇಮ್ ಕಾಪಿ ನಿಮಗೆ ಕೊಡ್ತಾರೆ. ಅದಾದಮೇಲೆ 1 ಆರ್ 2 ಅವರ್ಸ್ಗೆ ನಿಮಗೆ ಆನ್ಲೈನಲ್ಲಿ ಚಲನ್ ಪೇ ಮಾಡಿದ್ದಾದಮೇಲೆ 1 ಆರ್ 2 ಅವರ್ಸ್ಗೆ ನಿಮಗೆ ಇದು ಜನ್ರೇಟ್ ಆಗುತ್ತೆ, ಅಡ್ಮಿಷನ್ ಆರ್ಡರ್ ಅಂತೇಳಿ. ಅದನ್ನು ತಗೊಂಡೋಗಿ ನಿಮಗೆ ವಿತಿನ್ ಅಲಾಟೆಡ್ ಟೈಮ್ ಅಲಾಟ್ ಆಗಿರುತ್ತೆ. ಅಲಾಟೆಡ್ ಟೈಮಲ್ಲಿ ಒಳಗಡೆ ನೀವು ಕಾಲೇಜಲ್ಲಿ ರಿಪೋರ್ಟ್ ಆಗಬೇಕಾಗಿರುತ್ತೆ ವಿತ್ ಆಲ್ ದ ಒರಿಜಿನಲ್ ಡಾಕ್ಯುಮೆಂಟ್ಸು. ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಸಮೇತ ನೀವು ಮತ್ತೆ ಸ್ಟೂಡೆಂಟ್ ಇರಬೇಕಾಗುತ್ತೆ. ಎಲ್ಲರೂ ಸೇರಿ ಮತ್ತು ಕಾಲೇಜ್ಗೆ ರಿಪೋರ್ಟ್ ಆಗಬೇಕಾಗಿರುತ್ತೆ. ಇದು ಚಾಯ್ಸ್ 1 ಯಾರು ಎಂಟರ್ ಮಾಡ್ತಾರೋ ಅವ್ರಿಗೆ. ಮತ್ತು ಚಾಯ್ಸ್ 2 ಎಂಟರ್ ಮಾಡೋರಿಗೆ ಅವ್ರಿಗೇನು ಫೀಸ್ ಪೇ ಮಾಡಬೇಕಾಗಿರಲ್ಲ. ಬಟ್ ಅವರು ಸ್ಯಾಟಿಸ್ಫೈ ಆಗಿರ್ತಾರೆ. ಅಂದರೆ ಇದು ಸೀಟು ಅಲಾಟ್ ಆಗಿರೋದು ಓಕೆ, ಬಟ್ ಇದಕ್ಕಿಂತ ಬೆಸ್ಟ್ ಸೀಟು ಸಿಗಬೇಕು ಅಂತ ಎಕ್ಸೆಪ್ಟ್ ಮಾಡೋರಿಗೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಸ್ಟೂಡೆಂಟು 180 ಆಪ್ಷನ್ಸ್ ಎಂಟರ್ ಮಾಡಿರ್ತಾನೆ. ಅವ್ನಿಗೇನಾದರೂ 148th ಆಪ್ಷನ್ ಏನಾದರೂ ಅಲಾಟ್ ಆದರೆ ಅವನಿಗೆ 1 ಇಂದ 147 ಆಪ್ಷನ್ಸು ಸೇಮ್ ಅಲ್ಲೇ ಇರುತ್ತೆ. ಅದು ತಗೊಂಡವ್ರು ಸೆಕೆಂಡ್ ರೌಂಡ್ಗೆ ಹೋಗ್ತಾನೆ. 148th ಆಪ್ಷನ್ ಅವನು ಹೋಲ್ಡಲ್ಲಿ ಇಟ್ಕೊಂಡಿರ್ತಾನೆ. ಮತ್ತು 149ಇಂದ 180 ಆಪ್ಷನ್ಸ್ ಇರುತ್ತಲ್ಲ, ಅವೆಲ್ಲ ಆಟೋಮೆಟಿಕಲಿ ಸಿಸ್ಟಮ್ ಡಿಲೀಟ್ ಆಗಿರುತ್ತೆ. ಮತ್ತು 1ಇಂದ 147 ಆಪ್ಷನ್ಸ್ ಇರುತ್ತಲ್ಲ, ಅದರಲ್ಲಿ ಯಾರೋ ಸೀಟ್ ಅಲಾಟ್ ಆದರೆ ನಿಮಗೆ 148 ಸೀಟು ಹೋಗುತ್ತೆ, ಆಟೋಮೆಟಿಕಲಿ ಡಿಲೀಟ್ ಆಗುತ್ತೆ. ಅದು ಅಲಾಟ್ ಆಗಿರೋ ಸೀಟಿಂದ ಸೆಕೆಂಡ್ ರೌಂಡಲ್ಲಿ ನೀವು ಅಡ್ಮಿಷನ್ ತೊಗೊಬೋದು, ಇಲ್ಲ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ಬೋದು. ಮತ್ತು ಅದೇನಾದರೂ ಅಲಾಟ್ ಆಗಿಲ್ಲ ಅಂದರೆ ಸೆಕೆಂಡ್ ರೌಂಡಲ್ಲಿ ನಿಮಗೆ ಫಸ್ಟ್ ರೌಂಡಲ್ಲಿ ಆಗಿರುತ್ತಲ್ಲ 148th ಆಪ್ಷನ್ನು, ಅದು ನಿಮ್ಗೆ ಹಂಗೆ ಹೋಲ್ಡಲ್ಲೇ ಇರುತ್ತೆ. ಇದು ಚಾಯ್ಸ್ 2 ಯಾರು ಎಂಟರ್ ಮಾಡಬೇಕಂತ. ಮತ್ತೀಗ ಚಾಯ್ಸ್ 3 ಯಾರು ಎಂಟರ್ ಮಾಡಬೇಕಂತ ನೋಡೋದಾದರೆ, ಅವ್ರಿಗೆ ಅಲಾಟ್ ಆಗಿರೋ ಸೀಟು ನಂಗೆ 1% ಇಷ್ಟಲ್ಲ, ನನಗೆ ಇದು ಸೀಟ್ ಬೇಡ ಅಂತ ಇರ್ತಾರಲ್ಲ ಅವರು. ಮತ್ತು ಇದು ಕಂಪ್ಲೀಟ್ಲಿ ಡಿಲೀಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಆಗಲೇ ಡಿಸ್ಕಸ್ ಮಾಡಿದ ಎಕ್ಸಾಂಪಲಲ್ಲಿ ಒಬ್ಬ ಸ್ಟೂಡೆಂಟ್ 180 ಆಪ್ಷನ್ಸ್ ಎಂಟರ್ ಮಾಡಿರ್ತಾನೆ. ಅವನೇನಾದರೂ 148th ಆಪ್ಷನ್ ಏನಾದರೂ ಅಲಾಟ್ ಆಗಿದ್ರೆ ಅವ್ನಿಗೆ ಇಷ್ಟ ಇರಲ್ಲ ಸೀಟು, ಆ ಕಾಲೇಜಲ್ಲಿ ಆ ಸೀಟ್ ಇಷ್ಟ ಇರಲ್ಲ. ಆಗೇನಾಗುತ್ತೆ, ಚಾಯ್ಸ್ 3 ಏನಾದರೂ ಕೊಟ್ಟರೆ 148th ಆಪ್ಷನ್ ಡಿಲೀಟ್ ಆಗಿರುತ್ತೆ. ಮತ್ತು 180 ಆಪ್ಷನ್ಸ್ ಇರುತ್ತೆ, ಬಟ್ 148th ಆಪ್ಷನ್ ಮಾತ್ರ ಡಿಲೀಟ್ ಆಗುತ್ತೆ. ಆಗ 179 ಆಪ್ಷನ್ಸ್ ಇರುತ್ತೆ. ಆ ಆಪ್ಷನ್ಸ್ ತೊಗೊಂಡು ಅವನು ರೌಂಡ್ 2ಗೆ ಹೋಗ್ತಾನೆ ಅವನು. ಆ 179 ಆಪ್ಷನ್ಸ್ ಇರುತ್ತಲ್ಲ, ಅದರಲ್ಲಿ ಯಾವ್ದಾದ್ರು ಸೀಟ್ ಅಲಾಟ್ ಆದಮೇಲೆ ಅವ್ನು ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಆಗಬೇಕಾ, ಇಲ್ಲ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಹೋಗ್ಬೇಕಾ ಅಂತ ಮತ್ತೆ ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಅದು ಪ್ರೊಸೀಜರ್ ಹಂಗಿರುತ್ತೆ. ಚಾಯ್ಸ್ 4 ಯಾರು ಎಂಟರ್ ಮಾಡ್ತಾರೋ ಅವರು ಕೆ.ಇ.ನಲ್ಲಿ ನಂಗೆ ಸೀಟೇ ಬೇಡ, ಬೇರೆ ಕಡೆ ನನಗೆ ಮ್ಯಾನೇಜ್ಮೆಂಟು ಇಲ್ಲ ಬೇರೆ ಜೆ.ಇ ಬೇರೆ ಎಲ್ಲೋ ಸೀಟ್ ಸಿಕ್ಕಿದೆ, ನನಗೆ ಕೆ.ಇ.ನಲ್ಲಿ ನೆಕ್ಸ್ಟ್ ರೌಂಡ್ಗೆ ನಾನು ಹೋಗೋದೇ ಇಲ್ಲ ಅನ್ನೋರು ಮಾತ್ರ ಚಾಯ್ಸ್ 4 ಎಂಟರ್ ಮಾಡ್ಬೋದು. ಚಾಯ್ಸ್ 4 ಎಂಟರ್ ಮಾಡಿದ್ರೆ ಅವರು ಕೆ.ಇ.ಇಂದನೇ ಕಂಪ್ಲೀಟ್ ಎಕ್ಸಿಟ್ ಆಗ್ತಾರೆ. ಅವ್ರು ನೆಕ್ಸ್ಟ್ ರೌಂಡ್ಗೆ ಯಾವುದಕ್ಕೂ ಪಾರ್ಟಿಸಿಪೇಟ್ ಆಗೋದಿಲ್ಲ.